ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್, ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾ ಋಗ್ಭಯ ಮೃತ್ಯುನಾಶಂ ದಾತಾರಮೇಶಂ ವಿವಿಧೌಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ಒಂದೇ ಪೀಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ. ಓಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ನಾವು ಯಾವುದೇ ಒಂದು ಆಹಾರ ತಗೊಂಡ್ರೆ ಆಹಾರ ಸರಿಯಾಗಿ ನಮಗೆ ಜೀರ್ಣ ಆದ ನಂತರ ನಮಗೆ ಅಗತ್ಯವಾದ ಪೋಷಕಾಂಶಗಳು ಸಿಗ್ತದೆ ಹಾಗೂ ನಾವು ಆರೋಗ್ಯವಾಗಿರ್ತೀವಿ. ಈ ಜೀರ್ಣಕ್ರಿಯೆ ಅಂತಂದರೆ ಡೈಜೆಸ್ಟಿವ್ ಸಿಸ್ಟಮ್ ಸ್ಟಾರ್ಟ್ ಆಗೋದೇ ನಮ್ಮ ಬಾಯಿಯಿಂದ ಸ್ಟಾರ್ಟ್ ಆಗುತ್ತೆ. ನಾವು ತಿಂದ ಆಹಾರ ಬಾಯಿಯಲ್ಲಿ ಚೆನ್ನಾಗಿ ನಾವು ಅಗದು ತಿಂತೀವಲ್ಲ, ತಿಂದ ನಂತರ ಫ್ಯಾರಿಂಗ್ಸ್ ಮುಖಾಂತರ ಈಸೋಫೇಗಸ್ಗೆ ಹೋಗಿ ಈಸೋಫೇಗಸ್ನಿಂದ ಸ್ಟೊಮಕ್ ಹೋಗಿ ಅಲ್ಲಿಂದ ಸ್ಮಾಲ್ ಇಂಟೆಸ್ಟೈನು, ಲಾರ್ಜ್ ಇಂಟೆಸ್ಟೈನು, ರೆಕ್ಟಮ್, ಏನಸ್ ಮುಖಾಂತರ ಮಲ ವಿಸರ್ಜನೆ ಆಗ್ತದೆ. ಈ ಥರ ಒಂದು ಸಿಸ್ಟಮ್ ಸರಿಯಾಗಿ ಆಯಿತು ಅಂತಂದರೆ ಮನುಷ್ಯ ಆರೋಗ್ಯದಿಂದ ಇದ್ದಾನೆ ಅಂತ. ಆದರೆ ಇವತ್ತಿನ ಒಂದು ಆಧುನಿಕ ಯುಗದಲ್ಲಿ ಮನುಷ್ಯ ಒತ್ತಡದ ಜೀವನ ಮಾಡ್ತಾ ಇದ್ದಾನೆ. ಜೊತೆಗೆ ಯಾವುದೇ ಒಂದು ಆಹಾರ ಒಂದು ಸೇವನೆ ಮಾಡಬೇಕಾದ್ರೆ ಒಂದೇ ಮನಸ್ಸಿನಲ್ಲಿ ಆಹಾರ ಸೇವನೆ ಮಾಡ್ತಾ ಇಲ್ಲ. ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡೋದು ದೂರದ ಮಾತಾಗೋಗ್ಬಿಟ್ಟಿದೆ ಇವತ್ತಿನ ಒಂದು ಒತ್ತಡದ ಈ ಒಂದು ಜೀವನ ಶೈಲಿಯಲ್ಲಿ. ಒಟ್ಟಿಗೆ ಮನೆಯವರೆಲ್ಲರೂ ಕೂತ್ಕೊಂಡು ಊಟ ಮಾಡೋದು ಕಮ್ಮಿ ಆಗಿದೆ ಇವತ್ತಿನ ಒಂದು ಪ್ರಪಂಚದಲ್ಲಿ. ಹಾಗೂ ಎಲ್ಲ ಡೈನಿಂಗ್ ಟೇಬಲ್ ಮೇಲೋ, ಸೋಫಾ ಮೇಲೋ, ಹಾಸಿಗೆ ಮೇಲೋ ಕೂತ್ಕೊಂಡು ಊಟ ತಿಂಡಿ ಮಾಡೋ ಒಂದು ಪ್ರಕ್ರಿಯೆ ಸಾಮಾನ್ಯವಾಗಿದೆ ಎಲ್ಲ ಕಡೆ ಅಂತ ನಾನು ಭಾವಿಸ್ತೀನಿ. ಆದರೆ ಇದರ ಜೊತೆಗೆ ಅವರು ಏನು ಮಾಡ್ತಾರೆ ಅಂತಂದರೆ ಎಡಗಡೆ ಕೈಲಿ ಮೊಬೈಲ್ ಇಟ್ಕೊಂಡಿರ್ತಾರೆ, ಇಲ್ಲಾಂದರೆ ಟಿ ವಿ ನೋಡ್ತಾ ಇರ್ತಾರೆ. ಹಾಗೆ ಬೇರೆ ಒಂದು ಕೆಲಸ ಮಾಡ್ತಾ ಆಹಾರ ಸೇವನೆ ಮಾಡ್ತಿರ್ತಾರೆ. ಆದ್ದರಿಂದ ಇಂಥ ಒಂದು ಸಂದರ್ಭದಲ್ಲಿ ಆಹಾರ ಜೀರ್ಣ ಸರಿಯಾಗಿ ಆಗೋದಿಲ್ಲ. ಬ್ರೈನ್ ಗಟ್ ಆಕ್ಸಿಸ್ ಅಂತ ಹೇಳ್ತಾರೆ. ಅಂದರೆ ನಮ್ಮ ಆಹಾರ ಜೀರ್ಣ ಆಗೋದಕ್ಕೂ ನಮ್ಮ ಬ್ರೈನ್ ಫಂಕ್ಷನ್ಗೂ ಕನೆಕ್ಷನ್ ಇದ್ದೇ ಇದೆ. ಈ ರೀತಿ ಕನೆಕ್ಷನ್ ಇರಬೇಕಾದ್ರೆ ನಾವು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಒಂದೇ ಮನಸ್ಸಿನಲ್ಲಿ ಮಾಡಬೇಕಾಗ್ತದೆ. ನಾವು ಆಹಾರ ಸೇವನೆ ಮಾಡಬೇಕಾದ್ರೆ ಅದೊಂದು ಯಜ್ಞ ಥರ. ಆಹಾರ ಸೇವನೆ ಮಾಡಬೇಕು ಅಂತಂದರೆ ಜಠರದಲ್ಲಿ ಜಠರ ಅಗ್ನಿ ಇರ್ತದೆ. ಅದನ್ನು ಏನು ಹೇಳ್ತಾರೆ ಅಂತಂದರೆ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಅಂತ ಹೇಳ್ತಾರೆ ಆಧುನಿಕ ಯುಗದಲ್ಲಿ. ಅದನ್ನು ಅಗ್ನಿ ಚೆನ್ನಾಗಿರಬೇಕು. ಜಠರ ಅಗ್ನಿ ಚೆನ್ನಾಗಿತ್ತು ಅಂತಂದರೆ ನೀವು ತಿಂದ ಆಹಾರ ಇದು ಒಂದು ರೀತಿ ಹೋಮ ಮಾಡ್ದಂಗೆ, ಒಂದು ರೀತಿ ಯಜ್ಞ ಮಾಡ್ದಂಗೆ. ಆಹಾರ ಒಂದು ದೈವ ಸ್ವರೂಪ. ಆಹಾರ ನಾವು ಸೇವನೆ ಮಾಡಿದ್ರೆ ಅದು ಸರಿಯಾಗಿ ಪಚನವಾಗ್ತದೆ. ಚೆನ್ನಾಗಿ ದಹಿಸಿ ಎಷ್ಟು ಬೇಕೋ ಅಷ್ಟು ಒಂದು ಪೌಷ್ಟಿಕಾಂಶ ದೇಹಕ್ಕೆ ಒದಗಿಸಿ ಉಳಿದಂಥ ಒಂದು ಪದಾರ್ಥಗಳನ್ನ ಉಳಿದಂಥ ಮಲಸ್ವರೂಪಿಯಾಗಿ ಅದು ದೇಹದಿಂದ ಹೊರಗಡೆ ಹೋದರೆ ಇದು ಆರೋಗ್ಯದ ಒಂದು ಸಂಕೇತ. ಆದರೆ ಏನು ಮಾಡ್ತಾಯಿದ್ದೀವಿ ಅಂದರೆ ನಾವು ಒತ್ತಡದಲ್ಲಿ ಆಹಾರ ತಿಂತಾಯಿದ್ದೀವಿ, ಟಿ ವಿ ನೋಡ್ತಾ ಮತ್ತು ಮೊಬೈಲ್ ನೋಡ್ತಾ ಆಹಾರ ತಿಂತಾಯಿದ್ದೀವಿ. ಇದರ ಜೊತೆಗೆ ಒಂದು ಪ್ರಮುಖವಾದ ಒಂದು ತಪ್ಪು ನಾವು ಮಾಡ್ತಾ ಇರೋದೇನು ಅಂತಂದರೆ ಚೆನ್ನಾಗಿ ಆಹಾರ ಅಗಿದು ತಿಂತಾ ಇಲ್ಲ. ಯಾಕೆ ಅಂತಂದರೆ ಮ್ಯಾಸ್ಟಿಕೇಷನ್ ಚೆನ್ನಾಗಿ ಆಹಾರನ ಅಗಿದು ತಿಂದಾಗ ಬಾಯಿನಲ್ಲೇ 20% ಡೈಜೆಷನ್ ಆಗೋಗ್ಬಿಡುತ್ತೆ ನಮ್ಮ ಆಹಾರ. ನಾವೇನು ಮಾಡ್ತೀವಿ, ಆಹಾರ ಇರ್ಬೋದು ಅಥವಾ ಅನ್ನ, ತರಕಾರಿ ಯಾವುದನ್ನೇ ಆಗಲಿ ನಾವು ಸರಿಯಾಗಿ ಅಗಿದು ತಿಂತಾ ಇಲ್ಲ. ಅಗದು ತಿಂದಲೇ ಇದ್ದಾಗ ಏನಾಗುತ್ತೆ, ಆ ಡೈಜೆಷನ್ ಬಾಯಿನಲ್ಲಿ ಕರೆಕ್ಟಾಗಿ ಆಗೋದಿಲ್ಲ. ಯಾಕೆಂದರೆ ನಾವು ಸೇವಿಸಿದ ಆಹಾರ ಬಾಯಿಯಲ್ಲಿ ಸಲೈವರಿ ಗ್ಲ್ಯಾಂಡ್ ಅಂತ ಇದೆ. ಇದರಲ್ಲಿ ಸಲೈವ ಅಂತಂದರೆ ಈ ಬಾಯಿಯಲ್ಲಿ ಸಲೈವನ ಉತ್ಪತ್ತಿ ಮಾಡ್ತದೆ. ಅದು ಪ್ರಮುಖವಾಗಿ 3 ಗ್ಲ್ಯಾಂಡ್ಗಳಿದೆ. ಅದರಲ್ಲಿ ಸಬ್ಮ್ಯಾಂಡಿಬ್ಯುಲರ್ ಗ್ಲ್ಯಾಂಡ್, ಸಬ್ಲಿಂಗ್ಯುಯಲ್ ಗ್ಲ್ಯಾಂಡ್ ಹಾಗೂ ಪೆರೋಟಿಡ್ ಗ್ಲ್ಯಾಂಡ್ ಅಂತ ಇರ್ತದೆ. ನಾವು ಯಾವುದೇ ಒಂದು ಆಹಾರ ಸೇವನೆ ಮಾಡಿದ್ರೂ ಈ ಸಲೈವ ಉತ್ಪತ್ತಿ ಮಾಡ್ತಂತಲ್ಲ, ಈ ಸಲೈವರಿ ಗ್ಲ್ಯಾಂಡು ಬಾಯಿನ ಮಾಯಿಸ್ಟ್ ಆಗಿರ್ತದೆ, ಅಂದರೆ ಒದ್ದೆ ಆಗಿರ್ತದೆ. ಜೊತೆಗೆ ಹಲ್ಲುಗಳು ಯಾವುದೇ ಒಂದು ತೊಂದರೆ ಇಲ್ಲದಲೇ ಇರೋಂಗೆ ಇದು ಮಾಡ್ತದೆ. ಹಾಗೂ ಆಹಾರಕ್ಕೆ ಒಂದು ಲೂಬ್ರಿಕೇಷನ್ ಮಾಡ್ತದೆ. ಚೆನ್ನಾಗಿ ಅಗಿದು ಆಹಾರ ಜೀರ್ಣಕ್ರಿಯೆಯಲ್ಲೂ ಇದು ಸಹಾಯ ಮಾಡ್ತದೆ. ಇದರಲ್ಲಿ ಎನ್ಸೈಮ್ಸ್ ಇರ್ತದೆ ಹಾಗೂ ಜೀರ್ಣಕ್ರಿಯೆ ಸರಾಗವಾಗಿ ಆಗಲು ಇದು ಸಹಕಾರಿಯಾಗಿದೆ. ಆದ್ದರಿಂದ ನಾವೇನು ಮಾಡ್ತೀವಿ ಅಂದರೆ ಈ ಸಬ್ಮ್ಯಾಂಡಿಬ್ಯುಲರ್ ಗ್ಲ್ಯಾಂಡ್ ಅಂತನ್ನೋದು ಮ್ಯಾಂಡಿಬಲ್ಗಿಂತ ಕೆಳಗಡೆ ಇರ್ತದೆ. ಸಬ್ಲಿಂಗ್ಯುಯಲ್ ಅನ್ನೋದು ಫ್ಲೋರ್ ಆಫ್ ದಿ ಮೌತ್ ಅಂತ ಹೇಳ್ತಾರೆ, ಅಂದರೆ ನಾಲಿಗೆ ಕೆಳಗಡೆ ಇರ್ತದೆ. ಹಾಗೂ ಪೆರೋಟಿಡ್ ಗ್ಲ್ಯಾಂಡ್ ಅನ್ನೋದು ಕಿವಿ ಹತ್ತಿರ ಇರ್ತದೆ.
ಇದು ನಾವು ಆಹಾರ ಸೇವನೆ ಮಾಡಬೇಕಾದ್ರೆ ಇವುಗಳ ಪಾತ್ರ ಬಹು ಮುಖ್ಯವಾದ. ಇದು ಮೇಜರ್ ಸಲೈವರಿ ಗ್ಲ್ಯಾಂಡ್ ಅಂತ ಹೇಳ್ತಾರೆ ಇವು ಮೂರನ್ನು. ಆದ್ದರಿಂದ ಈ ಗ್ಲ್ಯಾಂಡ್ಗಳು ಚೆನ್ನಾಗಿ ಕೆಲಸ ಮಾಡಬೇಕಾಗ್ತದೆ. ಹಾಗೂ ನಾವು ಒಂದೇ ಮನಸ್ಸಿನಲ್ಲಿ ಆಹಾರನ ಸರಿಯಾಗಿ ಅಗಿದು ಆಹಾರ ಸೇವನೆ ಮಾಡೋದ್ರಿಂದ ನಮ್ಮ ಜೀವನ ಶೈಲಿ ಚೆನ್ನಾಗಿರ್ತದೆ. ಆಹಾರ ಸುಲಭವಾಗಿ ಪಚನವಾಗ್ತದೆ. ಬಾಯಿಯಲ್ಲಿ ಅಗಿಯೋದು ನಮ್ಮ ಕೈಲಿದೆ, ಆದರೆ ಅದು ಆಹಾರ ಈಸೋಫೇಗಸ್ನಿಂದ ಸ್ಟಮಕ್ಗೆ ಅಂತಂದರೆ ಜಠರಕ್ಕೆ ಹೋದ್ಮೇಲೆ ಅದು ಪ್ರಕ್ರಿಯೆ ಅದು ದೈವ ನಿಮಿತ್ತ ಅಥವಾ ಒಂದು ಒಳಗಡೆ ಇರತಕ್ಕಂತಹ ಎನ್ಸೈಮ್ಸು, ಆ್ಯಸಿಡ್ಸು, ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಈ ಒಂದು ಎಲ್ಲ ಒಂದು ಜೀರ್ಣಕ್ರಿಯೆಯಲ್ಲಿ ಸಹಕಾರಿಯಾಗ್ತದೆ. ನೀವು ಬಾಯಿಯಲ್ಲಿ 20% ಡೈಜೆಷನ್ ಆಗೋದನ್ನೇ ನಾವು ಸರಿಯಾಗಿ ಅಗಿದು ತಿಂದಲೇ ಇದ್ದರೆ ಮುಂದೆ ಜೀರ್ಣಕ್ರಿಯೆ ಸರಾಗವಾಗಿ ಆಗೋದಿಲ್ಲ. ಆದ್ದರಿಂದ ಇವತ್ತಿನ ಈ ಸಂಚಿಕೆ ಮಾಡ್ತಿರೋ ಉದ್ದೇಶ ಏನು ಅಂತಂದರೆ, ಯಾರೇ ಇರ್ಬೋದು, ಎಷ್ಟೇ ಒತ್ತಡದ ಜೀವನ ಶೈಲಿ ಇರ್ಬೋದು, ವಿದ್ಯಾರ್ಥಿಗಳಿರಬಹುದು ಅಥವಾ ಕೆಲಸಕ್ಕೆ ಹೋಗ್ತಾ ಇರೋರು ಇರಬಹುದು, ಊಟ ಮಾಡಬೇಕಾದ್ರೆ ಆದಷ್ಟು ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡೋದು ಒಂದು ಅಭ್ಯಾಸ ಮಾಡ್ಕೊಳ್ಳಿ. ಅಥವಾ ನೀವು ಡೈನಿಂಗ್ ಟೇಬಲ್ ಮೇಲೋ ಎಲ್ಲೇ ಯಾವುದೇ ಮೇಲೆ ಕೂತ್ಕೊಂಡ್ರೂ ಬೇರೆ ಒಂದು ಕಡೆ ಕಾನ್ಸಂಟ್ರೇಷನ್ನು ಹೋಗ್ದಲೇ ಇರೋಂಗೆ ಒಂದೇ ಮನಸ್ಸಿನಲ್ಲಿ ಮೊಬೈಲು ಸೈಡಿಗಿಟ್ಟು ಅಥವಾ ಈ ಟಿ ವಿನ ನೋಡ್ದಲೇ ಒಂದೇ ಮನಸ್ಸಿನಲ್ಲಿ ಆಹಾರವನ್ನು ಸರಿಯಾಗಿ ಅಗಿದು ನೀವು ಸೇವನೆ ಮಾಡ್ತು ಅಂತಂದರೆ ಹಲವಾರು ಕಾಯಿಲೆಗಳಿಗೆ ನೀವು ತುತ್ತಾಗೋದನ್ನು ನೀವು ತಪ್ಪಿಸ್ಕೋಬಹುದು. ಜೀರ್ಣ ಊಟ ಮಾಡಿಬಿಟ್ಟಿರ್ತಾರೆ, ಆದರೆ ಅವ್ರು ಏನು ಮಾಡ್ತಾರೆ ಅಂದರೆ ಯಾವುದೋ ಜ್ಞಾನದಲ್ಲಿ ಏನೋ ಊಟ ಮಾಡಿರ್ತಾರೆ, ಹೊಟ್ಟೆ ನೋವು ಅಂತ ಬರ್ತಾರೆ, ಆದರೆ ಸರಿಯಾಗಿ ಜೀರ್ಣ ಆಗಿರೋದಿಲ್ಲ. ಜೀರ್ಣ ಆಗದಲೇ ಇದ್ದರೆ ಅವ್ರಿಗೆ ಮುಂದಿನ ಎಲ್ಲ ಕ್ರಿಯೆಗಳು ಸರಿಯಾಗಿ ಆಗೋದಿಲ್ಲ. ಆದ್ದರಿಂದ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಜೀರ್ಣಕ್ರಿಯೆಯಲ್ಲಿ ಮೊದಲ ಒಂದು ಭಾಗ ಅಂತಂದರೆ ಬಾಯಿಯಲ್ಲಿ ನಾವು ಆಹಾರ ಸೇವನೆ ಮಾಡೋದನ್ನು ಚೆನ್ನಾಗಿ ಅಗೆದು ತಿನ್ನಬೇಕಾಗ್ತದೆ. ಅಲ್ಲಿ ಸಲೈವರಿ ಗ್ಲ್ಯಾಂಡು ಒಂದು ಸಲೈವ ಉತ್ಪತ್ತಿ ಆಗ್ತದೆ. ಅದು ಸರಿಯಾಗಿ ಎಲ್ಲ ಆಗಿ ಜೀರ್ಣ ಆಯಿತು ಅಂತಂದರೆ ಮುಂದೆ ಎಲ್ಲ ಕ್ರಿಯೆಗಳು ಸರಾಗವಾಗಿ ಆಗ್ತದೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಹೀಗೆ ಮುಂದಿನ ಎಲ್ಲ ಒಂದು ಸಂಚಿಕೆಯಲ್ಲಿ ಯಾವ ರೀತಿ ನಾವು ಇರಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.